ಹಾಕದೇನೆ ಸೆಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಅದೇ ತಿಂಡಿ ಎಲ್ಲ ಮಾಡಿ ಪುತ್ತೂರಿಗೆ ಹೋಗೋದಲ್ಲ, ಆ ವಿಡಿಯೋ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ ಆಯಿತಾ. ಬಿಕಾಸ್ ಅದು ತುಂಬ ಲಾಂಗ್ ವಿಡಿಯೋ ಆಗ್ತದಲ್ಲ, ಹಾಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ. ಇವಾಗ ನಾವು ಪುತ್ತೂರಿಗೆ ಹೊರಡ್ತಿದ್ದೇವೆ. ನಮಗೆ ಅಂತ ಅಂದರೆ ಇಲ್ಲಿಂದ ಡೈರೆಕ್ಟ್ ಪುತ್ತೂರಿಗೆ ಬಸ್ ಇಲ್ಲ. ಸೊ ನನಗೆ ಬಸ್ಸಲ್ಲಿ ಆಗೋದಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದರು ಕಾರ್ ಮಾಡ್ಕೊಂಡು ಹೋಗಿ ಅಂತ. ಕಾರ್ ಮಾಡ್ಕೊಂಡು ಹೋಗಿ ಸಹ ಅಲ್ಲಿ ಸುಮ್ಮನೆ ಅವರು ಕಾಯಬೇಕಲ್ಲ, ಸುಮ್ಮನೆ ಕಾಯೋದಕ್ಕೆ 3-4 ಸಾವಿರ ಕೊಡಬೇಕಾಗ್ತದೆ. ಸೆಕೆಂಡ್ ಆಪ್ಷನ್ ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಬಸ್ಸಲ್ಲಿ ಹೋಗುವ ಅಂತ. ಥರ್ಡ್ ಆಪ್ಷನ್ BC ರೋಡ್ ತನಕ ಸ್ಕೂಟಿಯಲ್ಲಿ ಹೋಗಿ ಆಮೇಲೆ ಬಸ್ಸಲ್ಲಿ ಹೋಗುವ ಅಂತ. ಫೋರ್ತ್ ಆಪ್ಷನ್ ಸ್ಕೂಟಿಯಲ್ಲೇ ಹೋಗುವ ಅಂತ. ಆದರೆ ಸ್ಕೂಟಿಯಲ್ಲಿ ಹೋಗುವ ಅಂದರೆ ಅಮ್ಮನಿಗೆ ಅಷ್ಟು ಲಾಂಗ್ ಆಗೋದಿಲ್ಲ, ಅವರಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತದೆ. ಹೋಗಿದೆ ಇಲ್ಲಿ ತನಕ, ಬಟ್ ಇವಾಗ ಆಗೋದಿಲ್ಲ, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಎಂತ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೇವೆ. ಫೈನಲಾಗಿ ಏನು ಡಿಸೈಡ್ ಆಗ್ತದೆ ಅಂತ ಗೊತ್ತಿಲ್ಲ. ನಾನಿಲ್ಲಿ ಮನೆ ಹಿಂದೆ ಇದ್ದೇನೆ. ಕೆಲವೊಮ್ಮೆ 5-6 ನವಿಲು ಬರ್ತದೆ ಇಲ್ಲಿ. ಏನಾದರೂ ಕಾಣಿಸಿದರೆ ತೋರಿಸ್ತೇನೆ ಆಯಿತಾ. ನೋಡುವಾಗ ಏನು ಡಿಸೈಡ್ ಆಗ್ತದೆ ಅಂದರೆ, ಅಮ್ಮ ನಾನು ಬಸ್ಸಲ್ಲಿ ಹೋಗ್ತೇನೆ, ನೀವು ಸ್ಕೂಟಿಲಿ ಬನ್ನಿ ಹೇಳ್ತಾರೆ. ಸೊ ನಾನು ಇವಳು BC ರೋಡ್ ತನಕ ಸ್ಕೂಟಿಲಿ ಹೋಗಿ ಆಮೇಲೆ ಬಸ್ಸಲ್ಲಿ ಹೋಗುವ ಇದು ಬರ್ತದ ಏನೋ ಗೊತ್ತಿಲ್ಲ, ನೋಡುವ. ಸ್ಕೂಟಿಲಿ ಹೋಗೋದು. ನನಗೆ ಅವಳಿಗೆ ಖುಷಿ, ನೋಡುವ ಎಂತ ಆಗ್ತದೆ ಅಂತ. ಬನ್ನಿ ಹೋಗುವ. ಶೆಕೆ ತಡಿಲಿಕ್ಕೆ ಆಗ್ತಿಲ್ಲ. ಇದೆಲ್ಲ ಹಾಕ್ಸಿದ್ದಾಳೆ, ಟ್ಯಾನ್ ಆಗ್ತದೆ ಅಂತ ಇದೆಲ್ಲ ಹಾಕ್ಸಿದ್ದಾಳೆ. ಇನ್ನಿದನ್ನು ತಲೆಗೆ ಹಾಕೊಳ್ಳೋದು, ಹೋಗೋದು. ಎಷ್ಟು ಶೆಕೆ, ಎಷ್ಟು ಬಿಸಿಲು ಅಂದರೆ ಇಲ್ಲಿ ಯಬ್ಬಾ. ಇನ್ನೊಂದು 2 months ನಮಗೆ ಇದೆ ಶೆಕೆ. ಹಾಗೆ ಇವತ್ತು ಹೊರಡ್ದು ಇವಳು ನೋಡಿ ಫುಲ್ ಪ್ಯಾಕಿಂಗ್, ಕೈ ಕಾಲು ಸಹ. ಹಾಗೆ ಇವಾಗ ಹೊರಡೋದು. ಎಂಥ ಇದು ಯಾವುದು ಆಪ್ಷನ್ ಓಕೆ ಮಾಡಿದ್ವಿ ಅಂದರೆ, ನಾನು ಇವಳು BC ರೋಡ್ ತನಕ ಸ್ಕೂಟಿಯಲ್ಲಿ ಹೋಗೋದು. ಅಮ್ಮನಿಗೆ ಒಂದು ಸೈಡ್ ಸ್ಕೂಟಿಯಲ್ಲಿ ಬರುವ ಅಂತ ಆಸೆ, ಇನ್ನೊಂದು ಸೈಡ್ ಬಸ್ಸಲ್ಲಿ ಬರುವ, ಸುಮ್ಮನೆ ಯಾಕೆ ಅಂತ. ಸೊ ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗಿ ಏನು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ, ಬಸ್ಸಲ್ಲಿ ಬರ್ತಾರೆ ಇಲ್ಲ ಸ್ಕೂಟಿಯಲ್ಲಿ ಬರ್ತಾರೆ ಗೊತ್ತಿಲ್ಲ. ನಾವಿಬ್ಬರು ಸ್ಕೂಟಿಯಲ್ಲಿ ಹೋಗ್ತಿದ್ದೇವೆ. ಇನ್ನೊಂದು ಎಂತ ಅಂದರೆ BC ರೋಡಿಗೆ ಎಕ್ಸ್ಪ್ರೆಸ್ ಬಸ್ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಎಕ್ಸ್ಪ್ರೆಸ್ ಇದೆಯಲ್ವಾ ಗೊತ್ತಿಲ್ಲ, ಇದೆಯಾ ಇಲ್ಲ, ಎಕ್ಸ್ಪ್ರೆಸ್ ಬಸ್ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಎಕ್ಸ್ಪ್ರೆಸ್ ಬಸ್ ಒಂದು ಮಾಡಿದರೆ ಒಳ್ಳೆಯದು, ಡೈರೆಕ್ಟ್ ಪುತ್ತೂರಿಗೆ ಮಾಡಿದರೆ ಸಹ ಒಳ್ಳೆಯದು. ಹಾಗೆ ಇವಾಗ ಹೊರಡೋದು. ಸರಿ ಬಾಯ್, ನಾನು ಪುತ್ತೂರಿಗೆ ಹೋಗ್ತೇನೆ. ಬಾಯ್. ಹಾಕದೇನೆ ಸೆಕೆ. ಆಚೆ ಸೈಡ್ ರೆಡಿ. ಟಾಟಾ ಬಾಯ್. ಟಾಟಾ. ಸ್ಟಿಕ್ ಮಾತ್ರ ತಿಂದ, ಊಟಕ್ಕೆ ಗ್ರೇವಿ ಎಲ್ಲ ಹಾಕಿದೆ, ಎಂತ ಬೇಡ ಅಂತ. ಟಾಟಾ ಬಾಯ್. ನಾವೀಗ ಪೆಟ್ರೋಲ್ ಹಾಕಿಸಿ ಹೊರಡುವ ಅಂತ. ಈಗ BC ರೋಡಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಸ್ಕೂಟಿ ಪಾರ್ಕ್ ಮಾಡಿ ಆಚೆ ಬಸ್ ಸ್ಟ್ಯಾಂಡಿಗೆ ಹೋಗುವ ಅಂತ. ಇವಳಿಗೇನು ಸುಸ್ತಾಗಿಲ್ಲ, ಯಾಕಂದರೆ ಇವಳು ಡೈಲಿ ಡ್ಯೂಟಿಗೆ ಅಷ್ಟೇ ಕಿಲೋಮೀಟರ್ ಹೋಗಿ ಬರ್ತಾಳೆ ಸ್ಕೂಟಿಯಲ್ಲಿ. ಹಾಗೆ ಮತ್ತೆ ಹೇಳಿದ್ಲು ಇವಳು, ರೋಡ್ ಚಂದ ಉಂಟಲ್ಲ ಪುತ್ತೂರು ತನಕ ಸ್ಕೂಟಿಯಲ್ಲೇ ಹೋಗುವ ಅಂತ. ನಮ್ಮ ಮಾತೃಶ್ರೀ ಅವರು ಬೇಡ ಬಸ್ಸಲ್ಲಿ ಹೋಗುವ, ನಾನು ಬರ್ತಿದ್ದೇನೆ ನಿಲ್ಲಿ ಹೇಳಿದರು. ಅವರು ಬಸ್ಸಲ್ಲಿ ಬಂದ್ರಲ್ಲ, ಹಾಗೆ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಹೋಗೋದು. ಮಲ್ಲಿಗೆ ತಗೊಳ್ಳಿಕ್ಕೆ ಹೋಗ್ತಿದ್ದೆ.
ಕೊಡ್ಬೇಕು ಒಂದು ಅದೇ ಮಾಡಿ ಬಂದ್ವಿ ಅತ್ತಿಗೆ ಮನೆಗೆ. ಮೂವಿ ನೋಡಿದ್ವಲ್ಲ ಅದನ್ನು ಅವರು ಇವತ್ತು ನೋಡ್ತಾ ಇದ್ದಾರೆ. ಮೇಡ್ ಇನ್ ಕೊರಿಯಾ ಚೆನ್ನಾಗಿದೆ ಮೂವಿ. ನಾವು ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ವಿ ಆಯಿತಾ. ಏನಂದರೆ ಬರೋದಿಲ್ಲಲ್ಲ ಅಷ್ಟಾಗಿ ಗೊತ್ತಿಲ್ಲ, ಹಾಗೆ ಬಸ್ಸಲ್ಲಿ ಆಧಾರ್ ಕಾರ್ಡ್ ಇಲ್ಲ. ಇವರಿಬ್ಬರು ವ್ಯಾಲೆಟ್ ಇಟ್ಕೊಂಡಿದ್ದಾರೆ. ನಾನು ಖಾಲಿ ಹಾಗೆ ನನ್ನ ಹತ್ರ ಹಾಗೆ ನನ್ನ ಹತ್ರ ಆಧಾರ್ ಕಾರ್ಡ್ ಇರಲಿಲ್ಲ. ಮತ್ತು ಬಸ್ಸಲ್ಲಿ ಕೇಳಿದ್ರು, ಮೊಬೈಲಲ್ಲಿತ್ತು PDF ಅಲ್ಲಿ, ಮತ್ತು ಅದು ಮೊಬೈಲಲ್ಲಿ ತೋರಿಸಿದ್ರೆ ಆಗೋದಿಲ್ಲ. ಸರಿ ಹಾಗಾದರೆ ಟಿಕೆಟ್ ತೊಗೊಳ್ಳಿ ಹೇಳಿದೆ. ಹಾಗೆ ಅವರು ಹೇಳಿದರು, ಇಲ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರುವಾಗ ಕಾರ್ಡ್ ತೋರಿಸ್ಬೇಕು. ಇಲ್ಲ ಸಾರಿ ನಾನು ಫಸ್ಟ್ ಟೈಮ್ ಬಂದದ್ದು ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಹೇಳಿದರು. ಹಾಗೆಲ್ಲ ವಿಷಯ ಅಂದರೆ ನಂಗೆ ಗೊತ್ತೂ ಇರಲಿಲ್ಲ ನಾವು ಆ ಬಸ್ಸಲ್ಲಿ ಬರೋದು ಅಂತ. ಹಾಗೆ ಬಂದ್ವಿ. ಈಗ ಒಂದು ಜ್ಯೂಸ್ ಕುಡಿದು ಕೂತ್ವಿ. ಎಲ್ಲ ಕಲರ್ ಚೆಂದ ಉಂಟಲ್ಲ. ಇದೆಲ್ಲ ಮೆಣಸು. ನೆನಪಿದೆಯಾ, ನಾನು ಕ್ರಿಸ್ಮಸ್ ಫ್ರೆಂಡಿಗೆ ನನಗೆ ಇಷ್ಟರಲ್ಲಿ ಇದೆ ಇಷ್ಟ ಅಜ್ಜ. ಯಾರು ಮಾಡಿದ್ದು? ನಮ್ಮ ಮಾವ ಮಾಡಿದ್ದು. ಮಾವ ಅಲ್ಲ, ಅಮ್ಮನ ಅಣ್ಣ. ವೆರಿ ನೈಸ್, ತುಂಬ ಚಂದ ಮಾಡಿದ್ದಾರೆ. ಅಲ್ಲ ನಿಮ್ಮ ಮಗುಗೆ ಆಟ ಸಾಮಾನೆಲ್ಲ ತಗೊಳ್ಬೇಕಂತಿಲ್ಲ ಅಲ್ಲ, ನಿಮ್ದೇ ಇದೆಯಲ್ಲ. ಬೇಕಿದ್ರೆ ಹೊಸ ತೆಗೆದು ಕೊಡ್ತಾನೆ, ಇದು ಕೊಡೋದಿಲ್ಲ ಹೇಳ್ತೇನೆ. ಎಲ್ಲ ಇಡೀ ಝೂವೇ ಉಂಟಿಲ್ಲಿ. ಅಣ್ಣನಿಗೆ ಸಣ್ಣ ಸಣ್ಣದೆಲ್ಲ ಆಗ್ತಿರ್ಲಿಲ್ಲ. ಏರೋಪ್ಲೇನ್, ಬಸ್. ಕಟೀಲಿಗೆ ಹೋಗಿದ್ವಿ. ಕಟೀಲಲ್ಲಮ್ಮ, ಅವಾಗ ಕಟೀಲಲ್ಲಿ ಹೀಗಿರ್ಲಿಲ್ಲ, ಅದರ ಪಕ್ಕದಲ್ಲಿ ಅಂಗಡಿಗಳೆಲ್ಲ ಇತ್ತು ಮುಂಚೆ. ಅಲ್ಲಿ ಬಿದ್ದು ಒದ್ದಾಡಿದ್ದೇನೆ. ಮಂಗ ಬಂದಿದೆ, ಮಂಗ. ಇನ್ನೊಂದು ಬಂತು. ಬೇರೆ ಕಾರಣಕ್ಕೂ ಕೂಡ ಗುಡ್ ಮಾರ್ನಿಂಗ್ ಬಂಟುಳಿ. ನನ್ನ ಫೇವ್ರೇಟ್ ಮೆಂತ್ಯ ಸೊಪ್ಪಿನ ಪಲಾವ್. ಹಾಯ್, ಗುಡ್ ಮಾರ್ನಿಂಗ್. ನನಗೆ ನಿನ್ನೆ ಬರುವಾಗ 8 ಗಂಟೆ ಜಾಸ್ತಿ ಆಗಿತ್ತು, ಕತ್ತಲೆ ಆಗಿರ್ತಲ್ಲ, ಹಾಗೆ ಬಂದು ಊಟ ಮಾಡಿ ಮಲಗಿದೆ. ಈ ವಿಡಿಯೋ ಮಾಡಲಿಕ್ಕೆ ಸಹ ನೆನಪಿಲ್ಲ. ಆ್ಯಂಡ್ ಇವತ್ತು ಈಗ ಹೊರಟಿದ್ದೇನೆ ತಂಗಿ ಕ್ಲಿನಿಕ್ಕಿಗೆ ಹೋಗಿ, ಅಲ್ಲಿಂದ ಪ್ರಭಾತಿಗೆ ಹೋಗಬೇಕು, ಸ್ವಲ್ಪ ಬಟ್ಟೆ ತೊಗೊಳ್ಲಿಕ್ಕುಂಟು. ಹಾಗೆ ಹೋಗಿ ಬರುವ, ಬನ್ನಿ ಹೋಗುವ. ನನ್ನ ತಂಗಿ ಕ್ಲಿನಿಕ್ ಹತ್ರ ಬಂದೆ.
ಬನ್ನಿ ನೋಡು ಎಂತ ಮಾಡ್ತಿದ್ದಾಳೆ ಅಂತ. ಇದವಳ ಕ್ಲಿನಿಕ್. ಅಮ್ಮನ ಜೊತೆ ಬಂದ್ರ ಪೇಷಂಟ್. ಹಾಂ ಆ್ಯಕ್ಚುಲಿ ಇವತ್ತು ರಜೆ ಮಾಡಿದ್ಲು, ಪೇಷಂಟ್ ಇದ್ರಲ್ಲ ಹಾಗೆ ನೋಡಿದ್ಲು. ಈಗ ಹೊರಡೋದು ನಾವು. ಅದೇ ಹೇಳಿದೆಲ್ಲ ಪ್ರಭಾತ್ ಸಿಲ್ಕ್ಸಿಗೆ ಹೋಗ್ಬೇಕಂತ. ಅಲ್ಲಿ ಹೋಗಿ ಶಾಪಿಂಗ್ ಮಾಡಿ ನನ್ನ ವ್ಲಾಗ್ಸ್ ನೋಡುವವರು ಎನ್ನಿಸ್ಬೋದು, ಇವಳು ಯಾಕೆ ಯಾವಾಗ ಸಹ ಪ್ರಭಾತ್, ಫ್ಲಾರ್ಸ್, ಬಂಟಿ ಅಂತ ಹೇಳ್ತಾಳೆ ಅಂತ. ನನಗೆ ಇದು ಎಂತ ಫ್ಲಾರ್ಸ್, ಬಂಟಿ ಅದೆಲ್ಲ ಇಷ್ಟ. ಆ್ಯಂಡ್ ಪ್ರಭಾತಲ್ಲಿ ಯಾವಾಗಲೂ ನಾನೇ ಬಟ್ಟೆ ತೊಗೊಳ್ಲಿಕ್ಕೆ ಹೋಗೋದಿಲ್ಲ. ಒಮ್ಮೆ ಅವಳಿಗೆ ತೊಗೊಳ್ಲಿಕ್ಕಿರ್ತದೆ, ಒಮ್ಮೆ ಅಮ್ಮನಿಗೆ ತೊಗೊಳ್ಲಿಕ್ಕಿರ್ತದೆ, ಒಮ್ಮೆ ನನಗೆ ತೊಗೊಳ್ಲಿಕ್ಕಿರ್ತದೆ. ಹಾಗೆ ಒಟ್ಟಾರೆ ಬಂದಾಗೆಲ್ಲ ಪ್ರಭಾತಿಗೆ ಹೋಗಿ ಬರ್ತೇವೆ, ಏನಾದರೂ ತೊಗೊಂಡು ಬರ್ತೇವೆ. ಹಾಗೆ ಈ ಸರಿ ಹೋಗಿ ಅತ್ತೆಗೆ ಮತ್ತೆ ನನಗೆ ಬಟ್ಟೆ ತೊಗೊಳ್ಬೇಕು. ನಾನು ಬಟ್ಟೆ ತೊಗೊಳ್ಲಿಕ್ಕೆ ಹೋದಾಗ ಅದ್ರಲ್ಲಿ ಅರ್ಧ ಶಾಪಿಂಗ್ ಇವಳೇ ಮಾಡಿರ್ತಾಳೆ. ಹಾಗೆ ಬಟ್ಟೆಗೆಲ್ಲ ತುಂಬ ಖರ್ಚೆಲ್ಲ ಮಾಡೋದಿಲ್ಲ, ಜಸ್ಟ್ ಹೀಗೆ ಅಪರೂಪಕ್ಕೆ ಹೋಗೋದು. ಲಾಸ್ಟ್ ಟೈಮ್ ಫಂಕ್ಷನಿಗೆ ತೊಗೊಳ್ಲಿಕ್ಕೆ ಬಂದಿದ್ವಿ. ಹಾಗೆ ಅದಾದ್ಮೇಲೆ ಇವತ್ತೇ ಅನಿಸುತ್ತೆ ನಾವು ಹೋಗ್ತಿರೋದು. ಫಂಕ್ಷನ್ ಆದ್ಮೇಲೆ ಹೋಗಿರಲಿಲ್ಲ. ಹಾಗೆ ಇನ್ನು ನೋಡಿ, ಇನ್ನು ಬರ್ತಾ ಕಸಿನ್ಸ್ ಇದ್ದು ಇವತ್ತು ಮದುವೆ ಉಂಟು, ಇನ್ನು ಅದಕ್ಕೆ ಸಹ ಬಟ್ಟೆ ತೊಗೊಳ್ಲಿಕ್ಕೆ ಉಂಟು. ಹಾಗೆ ಈ ಸರಿ ನಾನು ಸಾರಿ ಗೀರಿ ಎಲ್ಲ ತೊಗೊಳ್ಳೋದಿಲ್ಲ, ಫುಲ್ಲಾಗಿದೆ, ಅಷ್ಟು ಸಾರೀಸ್ ಉಂಟು. ಇನ್ನು ಫಂಕ್ಷನಿಗೆ ಪುನಃ ತೆಗಿಲಿಕ್ಕೆ ಉಂಟು, ಕಸಿನ್ಸ್ ಮ್ಯಾರೇಜ್ ಉಂಟು. ಹಾಗೆ ಈ ಸರಿ ಸಾರಿ ತೊಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಹೋಗುವ. ಒಂದು ಸೈಡ್ ಎಲ್ಲ ತುಂಬುತ್ತೆ. ಫುಲ್ ಶಾಪಿಂಗ್. ಇವತ್ತು ನನ್ನ ಫೇವ್ರೇಟ್ ಕುಡು ಪಲ್ಯ ಮತ್ತು ಕುಡು ಸಾಂಬಾರು. ಕುಡು ಅಂದರೆ ಹುರುಳಿಕಾಳು ನಮ್ಮದರಲ್ಲಿ, ಕುಡು ಅದೇ ಬೇಯಿಸಿದ್ದು ನೀರಲ್ಲಿ ಸಾಂಬಾರು ಮತ್ತು ಪಲ್ಯ. ನನಗೆ ಮೊನ್ನೆ ಅಮ್ಮ ಕೇಳಿದರು, ನೀನು ಬರ್ತೀಯಲ್ಲ ಎಂತ ಮಾಡಲಿಕ್ಕೆ ಹೇಳಿದರು. ನಾನು ಆ್ಯಕ್ಚುಲಿ ನನಗೆ ಪದಂಗಿ ಮತ್ತು ಬಟಾಟೆ ಸಾಂಬಾರು ಇಷ್ಟ, ಆದರೆ ನಾನು ಡಿಫ್ರೆಂಟಾಗಿರಲಿ ಅಂತ ಕುಡು ಸಾಂಬಾರು ಹೇಳಿದೆ. ಹಾಗೆ ಇವತ್ತು ಕುಡು ಸಾಂಬಾರು. ಬಟ್ಟೆಲ್ಲ ತಗೊಂಡು ಸೀದಾ ಬಂದು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಇವಾಗ ಪುನಃ ಹೊರಗೆ ಹೋಗ್ತಿದ್ದೇವೆ. ಅಂದರೆ ನನಗೆ ಸ್ವಲ್ಪ ಎಣ್ಣೆ ತೊಗೊಳ್ಲಿಕ್ಕೆ ಉಂಟು. ಎಣ್ಣೆ ಅಂದರೆ ನಾನು ತಲೆಗೆ ಹಾಕೋದು ಹೀಗೆ ಎಣ್ಣೆ ತೊಗೊಂಡು ಹಾಕೋದಿಲ್ಲ, ಅದನ್ನು ಕಾಯಿಸಿ ಅದಕ್ಕೆಂತೆಲ್ಲ ಹಾಕ್ತೇನೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ನನ್ನ ಕೂದಲು ಎಷ್ಟು ಉದ್ದ ಇತ್ತು ಗೊತ್ತಿಲ್ಲಲ್ಲ, ನಾನು ಫೋಟೋ ಹಾಕ್ತೇನೆ ನೋಡಿ. ಆ್ಯಂಡ್ ಆ ಎಣ್ಣೆ ತೊಗೊಂಡು ಬಂದು ಸ್ವಲ್ಪ ಕಾಯಿಸ್ಲಿಕ್ಕೆಲ್ಲ ಉಂಟು. ಹಾಗೆ ಇವಳ ಕ್ಲಿನಿಕ್ಕಿಗೆ ಹೋಗಿ ಮತ್ತು ಅಮ್ಮ ಬರ್ತಾರಲ್ಲ ಅವರೊಟ್ಟಿಗೆ ನಾನು ಪುನಃ ಮನೆಗೆ ಬರೋದು. ಅಮ್ಮ ಮೊನ್ನೆ ಚಕ್ಕುಲಿ ಮಾಡಿದ್ರಲ್ಲ, ಅದಕ್ಕೆ ಭಾರಿ ಡಿಮಾಂಡ್ ಉಂಟು. ಆಂಟಿ ಸಹ ಹೇಳಿದರು ತುಂಬ ಚೆಂದಾಗಿದೆ ಅಂತ, ಅಂಕಲ್ ಸಹ ಹೇಳಿದರು ತುಂಬ ಚೆಂದಾಗಿದೆ ಅಂತ. ಆ್ಯಂಡ್ ಅಮ್ಮನ ಅಂಗಡಿ ಹತ್ರ ಕೂಡ ಹೇಳಿದರು ತುಂಬ ಚೆಂದಾಗಿದೆ ಅಂತ. ಹಾಗೆಲ್ಲ ಹಾಗೆ ಇವಾಗ ಹೊರಟ್ವಿ ಬೇಡ ಹೋಗ. ನಾನು ನೆಕ್ಸ್ಟ್ ಎಣ್ಣೆಗೆಂತೆಲ್ಲ ಹಾಕ್ತೇನೆ ಅದು, ಮತ್ತು ಎಣ್ಣೆ ಹಾಕಿದ ನಂತರ ನೆಕ್ಸ್ಟ್ ಹೀಗೆ ಇದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಹೇಗೆ ಹಾಕೋದು ಅದೆಲ್ಲ ತೋರಿಸ್ತೇನೆ ಆಯಿತಾ. ಟಾಟಾ. ಸುಮ್ಮನೆ ಇಲ್ಲಿತ್ತಲ್ಲ ಹಾಗೆ ಇವಳ ಕ್ಲಿನಿಕ್ಕಿಗೆ ಹೋಗಿ ದೇವರಿಗೆ ಇಟ್ಟು ಪೂಜೆ ಮಾಡೋದು. ಚೆಂದಾಗಿದೆ. ಈಗಷ್ಟೇ ನಾವು ಹೊರಗಿಂದ ಬಂದದ್ದು. ಸೊ ಎಂತೆಲ್ಲ ತಗೊಂಡೆ, ಎಂತೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ
ಬೇಗ ಬೇಗ ಹೇಳ್ತಾರೆ. ಶಾಪಿಂಗ್ ಏನಿಲ್ಲ, ಸ್ವಲ್ಪನೇ ತಗೊಂಡದ್ದು. ಇದು ಟಿ ಶರ್ಟ್ ನಾನು ಕಾಟನ್ ಟೂಪನ್ನು ಟಿ ಶರ್ಟ್, ಮತ್ತು ಇದು ಒಂದು ಟಿ ಶರ್ಟ್, ಮತ್ತು ಇದೊಂದು ಟಿ ಶರ್ಟ್ ಡೈಲಿ ಯೂಸಿಗೆ. ಅವಳು ಇದೊಂದು ಟಿ ಶರ್ಟ್, ಮತ್ತು ಇನ್ನೆಲ್ಲ ಅವಳು ಶಾರ್ಟ್ಸ್ ತಗೊಂಡಿದ್ದಾಳೆ. ಮತ್ತೆ ಇದು ಲಾಂಗ್ ಡ್ರೆಸ್ ಅಲ್ಲ, ಎಂತ ಹೇಳ್ತಾರೆ ಇದಕ್ಕೆ, ಏನು ಹೇಳ್ತಾರೆ, ನೈಟ್ ವೇರ್. ಇದು ಸಿಂಗಲ್ ಆಗ್ತಾರಲ್ಲ. ಇಷ್ಟು ನಾವು ಡೈಲಿ ಯೂಸ್ ಮಾಡಲಿಕ್ಕೆ ಬಟ್ಟೆ ತಗೊಂಡದ್ದು. ನಾನು ಯಾವ್ಯಾವ ಸೀರೆ ತಗೊಂಡೆ ಅಂತ ಹೇಳ್ತೇನೆ. ಈಗ ನಾವು ಪ್ರಭಾತಿಗೆ ಹೋಗಿದ್ವಿ ಅಲ್ಲ ಮಧ್ಯಾಹ್ನ, ಅಲ್ಲೆಂತೆಲ್ಲ ತಗೊಂಡೆ ಅಂತ ಹೇಳ್ತೇನೆ. ಇದು ನೋಡಿ, ಇದು ನನಗೆ ಒಂದು ಸಾರಿ ತಗೊಂಡೆ. ಇದು ಒಂದು ಸಾರಿ, ಇದು ಅತ್ತೆಗೆ ಡೈಲಿ ಯೂಸಿಗೆ ತಗೊಂಡದ್ದು. ಇದು ಸಹ ಡೈಲಿ ಯೂಸಿಗೆ ತಗೊಂಡದ್ದು. ಮತ್ತೆ ಇದು ಸಹ ಅತ್ತೆಗೆ ಡೈಲಿ ಯೂಸಿಗೆ ತಗೊಂಡದ್ದು. ಅದು ಬಿಟ್ಟು ಅಮ್ಮನಿಗೆ ತಂಗಿ ಹಬ್ಬಕ್ಕೆ ತೆಗೆದುಕೊಟ್ಲು, ಹಾಗೆ ಅವಳೊಂದು ಸಾರಿ ತಗೊಂಡ್ಲು. ನನಗೆ ಮತ್ತು ಅಕ್ಕನಿಗೆ ನಾನು 4 ಸಾರಿ ತಗೊಂಡೆ. ನೆಕ್ಸ್ಟ್ ಅವಳೊಂದು ಶಾಲ್ ತಗೊಂಡು, ಇದೊಂದು ಟ್ಯಾಂಕ್ ಟಾಪ್ ಹೇಳ್ತಾರಲ್ಲ ಅದೊಂದು ತಗೊಂಡು. ಅಷ್ಟೇ, ಇಲ್ಲಿಗೆ ಮುಗೀತು ನಮ್ಮ ಶಾಪಿಂಗ್. ಡೈಲಿ ಯೂಸ್ ಸಾರೀಸ್ ತುಂಬ ತಗೊಂಡಿದ್ದೇವೆ ಅಲ್ಲಿ. ಆ್ಯಂಡ್ ಈ ಪರ್ಪಲ್ ನನಗೆ ತಗೊಳ್ಬೇಕಂತ ತುಂಬ ಆಸೆ ಇತ್ತು. ಆ್ಯಕ್ಚುಲಿ ನಾನು ಪಿಂಕ್ ಕಲರ್ ತುಂಬ ಆಸೆ ಇತ್ತು, ಅದನ್ನು ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೇನೆ, ನೋಡಿರ್ತೀರಿ ನೀವು. ಆ್ಯಂಡ್ ಈ ಪರ್ಪಲ್ ನನಗೆ ತುಂಬ ಇಷ್ಟ ಇತ್ತು, ಒಂದಾದರೂ ತಗೊಳ್ಬೇಕಂತ ಇದ್ದೆ. ಸೊ ಈ ಕಾಂಬಿನೇಷನ್ ನೆಕ್ಸ್ಟ್ ನಾನು ಹೋದಾಗ ಸಿಗ್ತಿತ್ತು ಇಲ್ವೋ ಗೊತ್ತಿಲ್ಲ, ಹಾಗೆ ನಾನು ಇದನ್ನು ತಗೊಂಡು ಬಂದೆ. ಎಲ್ಲರಿಗೂ ಗುಡ್ ನೈಟ್. ಕೋಕೋ ಪಿಟ್ ಹಾಕ್ಬೇಕಂತೆ. ನೀ ರಾತ್ರಿ ಕುತ್ಕೊಂಡು ಇದೇ ಮಾಡುದಾ ಬಂಟು? ಓ, ನಮ್ಮ ಮನೆ ಮಗು ಇದ್ದಿದ್ರು ಇಷ್ಟು ಕಸ ಮಾಡ್ತಿರ್ಲಿಲ್ವೇನು. ಈ ಮಗು ಒಂದೇ ಸಾಕು ಇಷ್ಟು ಕಸ ಮಾಡಕ್ಕೆ, ಅಲ್ಲೇನಾ? ಈಗ ಬೇಜಾರಾಗುದಂತೆ ಬೈದ್ರೆ. ಬೇಜಾರಾಯ್ತಾ? ಬೇಜಾರಾಯ್ತಾ ಹೇಳು. ಇದರಲ್ಲಿ ಎಷ್ಟು ಇದಿದೆ ಅಂತ, 1 2 5 ಏನೋ ಇತ್ತು ಮೊನ್ನೆ ಹಾಕಿದ್ದೆ. ಇಲ್ಲಿ ಈಗ ಸ್ವಲ್ಪ ಗೊಬ್ಬರ ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿತ್ತು, ಅದನ್ನು ನೆಲಕ್ಕೆ ಹಾಕಿದ್ದಾರೆ. ನಿಮ್ಗೆ ಏನಾದ್ರು ತರಕಾರಿ ವೇಸ್ಟ್ ಎಲ್ಲ ಇದ್ದರೆ ಈಗ ಹಾಕಿ ಒಂದು ಡ್ರಮ್ಮಿಗೆ ಹಾಕಿ, ಮತ್ತು ಇದು ಮಣ್ಣೆಲ್ಲ ಹಾಕಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಮನೇಲೇ ಗೊಬ್ಬರ ಮಾಡ್ಕೊಳ್ಳಿ. ಸುಮ್ಮನೆ ತರಕಾರಿಯನ್ನು ವೇಸ್ಟ್ ಮಾಡಬೇಡಿ. ಈಗ ಅದು ಎಲ್ಲ ಹೊಕ್ಕಿಡ್ತಾನೆ, ರಾತ್ರಿ ಬಿಡ್ತೇವಲ್ಲ, ಆಗ ಅದಕ್ಕೆ ಎಲ್ಲ ಅಡ್ಡ ಇಟ್ಟಿದ್ದೇವೆ. ಈಗ ಇನ್ನು ನಾಳೆ ನಾಡಿದ್ರಲ್ಲಿ ತೆಗೆದು ಎಲ್ಲ ಗಿಡಕ್ಕೆ ಹಾಕ್ತಾರೆ. ಇವತ್ತು ಅಮ್ಮನ ಕಬೋರ್ಡ್ ಕ್ಲೀನ್ ಆಗಿದೆ. ಇದು ಅವ್ರದ್ದು ಡೈಲಿ ಯೂಸ್ ಮಾಡೋ ಸಾರಿ. ಇದು ಇಲ್ಲಿ ಅಂಗಡಿ ಹತ್ರ ಅಥವಾ ಮನೆ ಹತ್ರ ಎಲ್ಲಾದರೂ ಪೂಜೆಗೆ ಹೋದರೆ ಉಡುವ ಸಾರಿ, ಬ್ಲೌಸು ಅದೆಲ್ಲ. ಸೊ ಈಗ ಇವಳದು ಡ್ಯೂಟಿಗೆ ಹಾಕೋದು, ಮತ್ತು ಇದು ಸಾರೀಸು, ಇದು ಚೂಡಿದಾರ್ ಶಾಲ್ಸ್. ಈಗ ಇಬ್ಬರ ಕಬೋರ್ಡ್ ಕೂಡ ಕ್ಲೀನ್ ಆಗಿದೆ. ಯಾರ್ದು ಫಸ್ಟ್ ಗಲೀಜಾಗ್ತದೆ ಅವರಿಗೆ ಪನಿಷ್ಮೆಂಟ್. ಸೀರೆ ಇನ್ನೊಂದು ಕಬೋರ್ಡಲ್ಲಿ ಉಂಟು, ಅದೆಲ್ಲ ನೆಕ್ಸ್ಟ್ ತೋರಿಸ್ತೇನೆ. ಹೀಗೆ ಇದು ನನ್ನ ಫೇವ್ರೇಟ್ ಕಾಟನ್ ಸ್ಯಾರಿ, ಕಲರ್ ತುಂಬ ಚೆಂದ ಇದೆ. ಎಲ್ಲಿಂದ? ದುಡ್ಡು ಕಟ್ಟಕ್ಕೆಲ್ಲ ಕೇಳಕ್ಕೆ. ನಿಮ್ಮ ಮಮ್ಮಿ ನಿಂಗೆ ಖರ್ಚು ಮಾಡ್ತಾಳೆ,
ನಿಮ್ಮ ಅಜ್ಜಿ ಗಿಡಕ್ಕೆ ಖರ್ಚು ಮಾಡ್ತಾರೆ. ಇತ್ತಲ್ಲ ಸೇಮ್ ಕಲರ್. ನೋಡಿ ಅಮ್ಮ ಟೈಲರ್ ಆಗಿ ನೋಡಿ ನನಗೆ ಒಂದು ದಿನದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟರು. ಹಾಗೆ ಅವರೀಗ ಶಾಪಿಂದ ಬಂದು ಇದು ಕುಚ್ಚು ಹಾಕಿ ಕೊಟ್ಟರು. ನಾನು ಅದಕ್ಕೆ ಹುಕ್ಸ್ ಎಲ್ಲ ನಾನು ಹಾಕಿದೆ. ರೆಡಿ, ಐರನ್ ಮಾಡಿ ರೆಡಿ ಆಯಿತು. ಉಲ್ಲ ಕುಚ್ಚು ಕುಚ್ಚು ಓನು ಬಂಟು ಕಷಾಯ ಕುಡಿಲ್ಬೇಡ. ಇದು ಯಾರಿಗೆಲ್ಲ ಗೊತ್ತು ಪ್ಲಮ್ ಸ್ವೀಟ್ಸ್ ಅಂತ. ಮುಂಚೆ 1 ರೂಪಿಗೊಂದು ಬರ್ತಾಯಿತ್ತು. ತುಂಬ ಇಷ್ಟ ನನಗೆ, ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ತಿನ್ನೋದನ್ನು ಬಿಡಿಸ್ಲಿಕ್ಕೆ ನನ್ನಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇಲ್ಲ, ಅಷ್ಟು ತಿಂತಾಯಿದ್ವಿ. ಈಗ ಕೂಡ ಇದು 1 ರೂಪಿ, ಆಗ 1 ರೂಪಿಗೆ 2 ಅಂತ. ಈಗ ಅವರ ಕೊಲ್ಲಿಗೊಬ್ಬರು ಅಕ್ಕ ಇದ್ದಾರೆ, ಶಿಲ್ಪಕ್ಕ ಅಂತ, ಅವರಿಗೆ ಸಹ ಇಷ್ಟ. ಹಾಗೆ ಅವರು ಸಹ ವಾರಕ್ಕೊಂದ್ಸರಿ ತಂದು ಕೊಡ್ತಾರೆ. ಈಗ ಎಷ್ಟು ಆಗಿದೆ ನೋಡಿ ಅಂತ ನೋಡು. ಇದಾಗಿತ್ತು ನಮ್ಮ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.